ಸ್ನೇಹಿತರೆ ನಮಸ್ಕಾರ. ಪ್ರತಿಸೂಚಕ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ಧರ್ಮಸ್ಥಳದ ಪ್ರಕರಣದಲ್ಲಿ ಏನು ಕಳೆದ 3-4 ದಿನಗಳಿಂದ ಡಿಗ್ಗಿಂಗ್ ಪ್ರಕ್ರಿಯೆ, ಉತ್ಖನನದ ಪ್ರಕ್ರಿಯೆ ನಡೀತಾ ಇದೆ. ಇವತ್ತು 5ನೇ ದಿನ. ನಿನ್ನೆ ತನಕ SIT ತಂಡ 6 ಪ್ಲೇಸ್ ಗಳನ್ನ ಪಾಯಿಂಟ್ ಮಾಡಿರ್ತಕ್ಕಂತಹ 6 ಪ್ಲೇಸ್ ಗಳನ್ನ ಡಿಗ್ ಔಟ್ ಮಾಡಿ ನಿನ್ನೆ ದಿನ ಏನು 12 ಮೂಳೆಗಳು ಹಾಗೂ ಒಂದು ತಲೆಬುರುಡೆಯ ಒಂದು ಅವಶೇಷಗಳು ಸಿಕ್ಕಿದೆ ಅಂತ ನಾನೇನು ವಿಡಿಯೋ ಮಾಡಿ ಹಾಕಿದ್ದೆ. ಏನ್ ನಿಮ್ಗೆ ಎಲ್ಲಾ ಕಡೆಯಿಂದ ಮಾಹಿತಿಗಳು, ಮಾಧ್ಯಮಗಳು ವರದಿ ಮಾಡ್ತಾ ಇದಾವೆ. ಇವತ್ತಿನ ಒಂದು ಬೆಳವಣಿಗೆ ನೋಡಿದ್ರೆ ಈಗ ಮಧ್ಯಾಹ್ನ ಸಮಯ, ಈಗ ಊಟದ ಒಂದು ಬ್ರೇಕ್ ನ ತಗೊಂಡಿದ್ದಾರೆ ಹಾಗೂ 8ನೇ ಪ್ಲೇಸ್ ಮಾರ್ಕ್ ಮಾಡಿದಂತಹ ಪ್ಲೇ ಕಾರ್ಡ್ ಹಾಕಿದಂತಹ 8ನೇ ಜಾಗದಲ್ಲಿ ಬಂದು ಡಿಗ್ಗಿಂಗ್ ಪ್ರಕ್ರಿಯೆ, ಉತ್ಖನನದ ಪ್ರಕ್ರಿಯೆಯನ್ನ SIT ತಂಡ ಈಗ ಶುರು ಮಾಡ್ಕೊಂಡಿದೆ. ಇಷ್ಟರೊಳಗೆ ಎಲ್ಲಾ ಮಾಧ್ಯಮದವರು ಒಂದು ಸುದ್ದಿ ಮಾಡ್ತಾ ಇದ್ದಾರೆ. ಈಗ ಬ್ರೇಕಿಂಗ್ ನ್ಯೂಸ್ ಏನಂತ ಹೇಳಿದ್ರೆ, ಈಗ ಬೆಳಿಗ್ಗೆಯಿಂದ ಮಧ್ಯಾಹ್ನ ತನಕ ಏನು ಇವತ್ತು ಬೆಳಿಗ್ಗೆ 11 ಗಂಟೆಗೆ ಬಂದಂತಹ ತಂಡ ಈಗ ಮಧ್ಯಾಹ್ನ 2:15 ತನಕ 7ನೇ ಮಾರ್ಕ್ ನಲ್ಲಿ ಡಿಗ್ಗಿಂಗ್ ನ ಮಾಡ್ತಾರೆ. ಫಸ್ಟ್ ಮ್ಯಾನ್ಯುಯಲ್ ಆಗಿ ಕಾರ್ಮಿಕರ ಸಹಾಯದಿಂದ ಡಿಗ್ಗಿಂಗ್ ಮಾಡ್ತಾರೆ. ಅದಾದ್ಮೇಲೆ ಹಿಟಾಚಿಯನ್ನ ತರಿಸ್ಬಿಟ್ಟು ಇನ್ನು ಸ್ವಲ್ಪ ಆಳಕ್ಕೆ ತೆಗೆದಾಗ ಯಾವುದೇ ರೀತಿಯ ಅವಶೇಷ ಪತ್ತೆಯಾಗಿಲ್ಲ ಅಂತ. ಸೊ ಇದು ಅಧಿಕೃತವಾಗಿ ನಮಗೆ ಇಲ್ಲಿ ಹೇಳಕ್ ಆಗಲ್ಲ. ಈಗ ಮಾಧ್ಯಮದವ್ರು ನೀವು ನೋಡ್ಬಿಟ್ಟು ಓಕೆ ಏನು ಸಿಕ್ಕಿಲ್ವಾ, ಇವತ್ತು 7ನೇದ್ರಲ್ಲಿ ಸಿಕ್ಕಿಲ್ವಾ, ಇಲ್ಲ, ಅಥವಾ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಏನು ಸಿಕ್ಕಿಲ್ವಾ ಗೊತ್ತಿಲ್ಲ. ಮಾಧ್ಯಮದವ್ರು ಹೇಳುದು ಬಲ್ಲ ಮೂಲಗಳಿಂದ ಅಂತ. ಅಲ್ಲಿ ಅವ್ರು ನೋಡ್ತಾರೆ, ಏನೀಗ ಒಂದು ಫೊರೆನ್ಸಿಕ್ ಟೀಮ್ ಅವರು ಮೇಲ್ಗಡೆ ಬಂದು ಒಂದು ಬಕೆಟ್, ಬಾಕ್ಸ್ ಅಥವಾ ಏನು ಸೇಫ್ ಎವಿಡೆನ್ಸ್ ಬಾಕ್ಸ್ ಅಂತ ಹೇಳ್ತೀವಿ, ಅದನ್ನ ತಗೊಂಡು ಹೋಗ್ತಾರೆ. ಆ ಒಂದು ಬೆಳವಣಿಗೆಗಳನ್ನ ಗಮನಿಸಿ ಅವರು ಸಿಕ್ಕಿದೆಯೋ ಇಲ್ವೋ ಅಂತ ನಿರ್ಧಾರ ಮಾಡ್ತಾರೆ ಹೊರತು ಯಾವುದೇ ತರದಂತಹ ಅಫಿಷಿಯಲ್ ಸ್ಟೇಟ್ಮೆಂಟ್ ಅಥವಾ ಅಧಿಕೃತ ಹೇಳಿಕೆ ಯಾರಿಗೂ ಗೊತ್ತಿಲ್ಲ, ಅಪಾರ್ಟ್ ಫ್ರಮ್ SIT ಟೀಮ್ ಅಂಡ್ ಪೊಲೀಸ್. ಸೊ ಅಲ್ಲಿರುವ SIT ತಂಡಕ್ಕೆ ಹೊರತುಪಡಿಸಿ, ಮುಖ್ಯಸ್ಥರಿಗೆ ಹೊರತುಪಡಿಸಿ ಇನ್ಯಾರಿಗೂ ಅಲ್ಲಿ ಏನಾಗಿದೆ, ಏನ್ ಸಿಕ್ಕಿದೆ, ಏನೆಲ್ಲ ಇದೆ ಅನ್ನೋ ಎಕ್ಸಾಕ್ಟ್ ಮಾಹಿತಿ ಇನ್ಕ್ಲೂಡಿಂಗ್ ನಮ್ಮ ಕನ್ನಡ ರಾಜ್ಯ ಮಾಧ್ಯಮಗಳಿಗೂ ಕೂಡ ಇಲ್ಲ. ಸೊ ಅವರು ಹೇಳ್ತಾರೆ ನಮಗೆ ಬಲ್ಲ ಮೂಲಗಳಿಂದ ಬಂತು, SIT ಮೂಲಗಳಿಂದ ನಮ್ಮ ಟಿವಿ ಅವರಿಗೆ ವಿಷಯ ಗೊತ್ತಾಗಿದೆ. ಇಲ್ಲ, ಅಧಿಕೃತವಾಗಿ ಯಾರಿಗೂ ವಿಷಯ ಗೊತ್ತಿಲ್ಲ. ಈಗ ಅವ್ರು ಹೇಳ್ತಾ ಇದ್ದಾರೆ, ಈಗ ಬ್ರೇಕಿಂಗ್ ನ್ಯೂಸ್ ನೀವು ನೋಡ್ಬೋದು, ಟಿವಿಗಳನ್ನ ಹಾಕಿದ್ರೆ 7ನೇ ಸ್ಪಾಟ್ ನ ಉತ್ಖನನ ಮುಕ್ತಾಯವಾಗಿದೆ, ಯಾವುದೇ ಒಂದು ಅಸ್ಥಿಪಂಜರದ ಅವಶೇಷ ಸಿಕ್ಕಿಲ್ಲ ಅಂತ. ಸೊ ಹಾಗಾಗಲ್ಲ, ಸಿಕ್ಕಿದೆಯೋ ಇಲ್ವೋ ಅದು ಗೊತ್ತಿಲ್ಲ. ಅದಕ್ಕೋಸ್ಕರನೇ ತಾನೇ ಅವರಲ್ಲಿ ಗ್ರೀನ್ ಶೀಟ್ ತರ ಹಾಕೊಂಡು ಅಲ್ಲಿ ಅದನ್ನ ಮರೆಮಾಚಿರುವಂತದ್ದು, ಫುಟೇಜ್ ಸಿಗಬಾರ್ದು, ಅಲ್ಲಿ ಏನಾಗ್ತಿದೆ ಅಂತ ಗೊತ್ತಾಗ್ಬಾರ್ದು. ಹಾಗೂ ವೀಕ್ಷಕರು, ಇವತ್ತೊಂದು ಮಹತ್ವದ ಬೆಳವಣಿಗೆ ಅಂತ ಹೇಳಿದ್ರೆ, ಇವತ್ತು SIT ತಂಡ ಒಂದು ನಿರ್ಧಾರ ತಗೊಂಡಿದೆ. ಅಲ್ಲಿ ಹೋಗುವ ಕಾರ್ಮಿಕರಾಗಿರ್ಬೋದು, ಆಫೀಸರ್ ಗಳಾಗಿರ್ಬೋದು, ಯಾರು ಕೂಡ ಮೊಬೈಲ್ ಫೋನ್ ನ ಬಳಕೆ ಮಾಡುವಂತಿಲ್ಲ. ಏನು ಆ ಒಂದು ಸ್ಪಾಟ್ ಇದೆ, ಡಿಗ್ಗಿಂಗ್ ಮಾಡುವಂತಹ, ಉತ್ಖನನ ಮಾಡುವಂತಹ ಜಾಗ ಇದೆ, ಅಲ್ಲಿ ಮೊಬೈಲ್ ಫೋನ್ ಬಳಕೆ ನಿಷಿದ್ಧ ಮಾಡಲಾಗಿದೆ. ಇಬ್ಬರಿಗೆ ಮಾತ್ರ ಅವಕಾಶ ಕೊಡಲಾಗಿದೆ. ಒಂದು ತನಿಖಾಧಿಕಾರಿ ಆಗಿರುವಂತಹ ಜಿತೇಂದ್ರ ದಯಾಮ್ ಅವರು ಹಾಗೂ ಪುತ್ತೂರಿನ ಅಸಿಸ್ಟೆಂಟ್ ಕಮಿಷನರ್ ಆಗಿರುವಂತಹ ಸ್ಟೆಲ್ಲಾ ವರ್ಗೀಸ್ ಮೇಡಮ್, ಇವರಿಬ್ಬರನ್ನ ಹೊರತುಪಡಿಸಿ ಬೇರೆ ಎಲ್ಲರೂ ತಮ್ಮ ಮೊಬೈಲ್ ಫೋನ್ ನ ಸ್ವಿಚ್ ಆಫ್ ಮಾಡಿ ಒಂದು ಬದಿಯಲ್ಲಿ ಸೈಡ್ ಅಲ್ಲಿ ಇಡ್ಬೇಕು, ಅಲ್ಲಿ ಮೊಬೈಲ್ ನ ಬಳಸುವಂತಿಲ್ಲ. ಇದ್ರ ವಿಚಾರ ನೋಡೋ ನಮಗೆ ಗೊತ್ತಾಗತ್ತಲ್ವಾ, ಗೌಪ್ಯತೆಯನ್ನ ಮೇಂಟೈನ್ ಮಾಡಕ್ಕೆ ಅಲ್ಲಿ ಏನಾಗ್ತದೆ ಅನ್ನೋ ವಿಷಯ ಹೊರಗಡೆ ಹೋಗ್ಬಾರ್ದು. ಸುತ್ತ ಮಾಧ್ಯಮಗಳಿವೆ. ಮಾಧ್ಯಮ ಅಂದ್ರೆ ಸಣ್ಣಾಟದ ಅಲ್ಲಿನ ಲೋಕಲ್ ಚಾನೆಲ್ ಗಳಿಂದ ಹಿಡಿದು ನ್ಯಾಷನಲ್ ಚಾನೆಲ್ ಗಳ ತನಕ ಇಂಗ್ಲಿಷ್ ಮಾಧ್ಯಮದವರು ಕೂಡ ಅಲ್ಲಿ ಬೀಡು ಬಿಟ್ಟಿದ್ದಾರೆ. ನಿರಂತರವಾದ ರಿಪೋರ್ಟಿಂಗ್ ನ ಸ್ಥಳದಿಂದಲೇ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಆದಷ್ಟು ಗೌಪ್ಯತೆಯನ್ನ ಕಾಪಾಡ್ಲಿಕ್ಕೆ SIT ತಂಡ ತುಂಬಾನೇ ಪ್ರಯತ್ನವನ್ನ ಪಡ್ತಿದ್ದಾರೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಇವತ್ತು ಅವರಿಬ್ಬರನ್ನ ಹೊರತುಪಡಿಸಿ ಮತ್ತೆ ಯಾರಿಗೂ ಮೊಬೈಲ್ ಬಳಕೆಯನ್ನ ನಿಷಿದ್ಧ ಮಾಡಲಾಗಿದೆ ಒಳಗಡೆಯ ಒಂದು ಡಿಗ್ಗಿಂಗ್ ಪ್ರೊಸೆಸ್ ನಡೆಯುವಲ್ಲಿ. ಸೊ ಹಾಗಾಗಿ ಈಗ 8ನೇ ಒಂದು ಜಾಗ, 8ನೇ ಪಾಯಿಂಟ್ ಏನಿದೆ ಅದರ ಡಿಗ್ಗಿಂಗ್ ಉತ್ಖನನ ಪ್ರಕ್ರಿಯೆ ಶುರುವಾಗಿದೆ. ಸೊ ಸಂಜೆ ಒಳಗೆ ಅಥವಾ ಇನ್ನೊಂದು 2-3 ಗಂಟೆಯಲ್ಲಿ ಏನಾಗುತ್ತೆ ಅನ್ನೋ ಅಪ್ಡೇಟ್ ಗಳನ್ನ ಹೊತ್ತು ಮತ್ತೆ ಬರ್ತೇನೆ. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.